ನಮಗೆ ಏನಾಗ ಕೇಳಿದ್ರೆ ಊನವಾದ ಪ್ರತಿ ಊರಿನ ಜನನೂ ಇನ್ನೊಂದು ಊರಿನ ಜೊತೆ ಸೇರ್ಕೊಂಡು ಹೋರಾಟ ಮಾಡಿದ್ರೆ ಊರು ಉಳಿತು. ಇಲ್ಲಗಿದ್ರೆ ಊರು ಕೇರಿ ಮಾರಾಟ ಮಾಡುವವರು ನಮ್ಮ ಮಧ್ಯೆನೇ ಹುಟ್ಕೊಂಡೆ ನಮ್ಮೂರಿಗೆ ಮಾರ್ಕೆಟ್ ಮಾಡ್ತಕ್ಕ. ಯಾವ ಕಾರಣದಿಂದಲೂ ನಮ್ಮ ರಕ್ತದಲ್ಲಿ ಶರಾವತಿ ನೀರಿದ್ದು, ಆದ್ದರಿಂದ ಶರಾವತಿ ನಮ್ಮದು, ನಮ್ಮ ಉಸಿರು. ನಿರಾಶ್ರಿತರಾಗಿ ಬದುಕಿ ಸುಪ್ರೀಂ ಕೋರ್ಟ್ ವಕೀಲರಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅಲ್ಲಿ ಕೊಡುವಂತ ಉತ್ತರ ಕನ್ನಡ ಆದ್ರಿಂದ ದಯಮಾಡಿ ಅವರನ್ನು ಕೇಳಿ ಮತ್ತು ಪ್ರೋತ್ಸಾಹಿಸಿ. ಈ ಹೆಣ್ಣು ಮಗಳ ಮಾತನ್ನು ಕೇಳಿದ್ರೆ ಎಂತ ಅಡಕತ್ರಿಯಲ್ಲಿ ಈ ಕುತ್ತಿಗೆ ಕೊಡ್ಲಿಕ್ಕೆ ಬಂದಿದ್ದೇವೆ ಗೊತ್ತಾಗ್ತದೆ. को लेके पहला जो केस आया वो था हुगली अंकोला रेलवे प्रोजेक्ट, इसी डिस्ट्रिक्ट का प्रोजेक्ट है। उस केस में कुछ हमें सक्सेस मिला, प्रोजेक्ट बंद हुआ, जज जी काफी अच्छे थे, बात सुनी हमारी। फिर जो सेकंड केस आता है वो शरावती पंप स्टोरेज का आता है। ವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೊಮ್ಮೆ ಆ ವಿಷಯವನ್ನು ನಾನು ಅದನ್ನೇ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ನಮ್ಮ ಜಿಲ್ಲೆಯ ದುರ್ದೈವ ಹೇಳ್ಬೋದು, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅರಣ್ಯ ಇದ್ದು ನದಿಗಳಿದ್ರೂ ಕೂಡ 5 ನದಿ ಹರಿತಾ ಇದ್ರೂ ಕೂಡ ನಮ್ಮ ನದಿಯ ಅದು ಪೂರ್ಣ ಒಂದು ಫಲವನ್ನ ಮತ್ತು ಅದರ ಸದುಪಯೋಗವನ್ನು ಬಳಸಿಕೊಳ್ಳಿಕ್ಕೆ ನಮ್ಗೆ ಆಗಲಿಲ್ಲ. ಇದರಿಂದ ಬೇಕಾದಂಥ ಸಂಪತ್ತನ್ನ ನಮ್ಮ ರಾಜ್ಯದವರಿಗೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗದವರಿಗೆ ನಾವು ಕೊಟ್ಟಿದ್ದೇವೆ ಬಿಟ್ಟರೆ ನಮಗಾಗಿ ನಮ್ಮ ಜಿಲ್ಲೆಗಾಗಿ ಏನು 1860ನೇ ಇಸ್ವಿಯಲ್ಲಿ ನಾಟಿ ಮಾಡಿದ ಸಾಗುವಾನಿಯನ್ನ ಇಲ್ಲೇ ಕಾರ್ಲಕಟ್ಟೆಯಲ್ಲಿದೆ. ಇದೇ ಅಧಿಕಾರಿಗಳು ಪ್ರತಿ ವರ್ಷ ಅಳೆದು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ರೆಕಾರ್ಡ್ ಇದೆ. ಅವರು ಇಲ್ಲೇ ಮಹಿಮೆ ಅಂತ ದೊಡ್ಡ ಗ್ರಾಮ ಇದೆಯಲ್ಲ, ಆ ಗ್ರಾಮದ ಕಾಡನ್ನ ಕಡಿದು ಸಾಗುವಾನಿ ಬೆಳೆಸಬೇಕು ಅಂತ ಹೇಳಿ ಜಂಗಲ್ ಮಾಲ್ ಅಂತ ಯೋಜನೆ ಮಾಡಿದಾಗ ಈ ಪ್ರದೇಶದ ಜನ ಅಲ್ಲಿ ದೇವಿ ಇದೆ, ಅದು ಮಹಿಮೆ ಪ್ರದೇಶ ಅನ್ನೋ ಕಾರಣಕ್ಕಾಗಿ 1920ನೇ ಇಸ್ವಿಯಲ್ಲಿ ಆ ಯೋಜನೆಯನ್ನ ಯಾರು ಮರ ಕಡಿಲಿಕ್ಕೆ ಹೋಗದೆ ಕಾಡು ಬಿಡಿಸಿದ ಕಾರಣಕ್ಕಾಗಿ ಇವತ್ತು ಗ್ರಾಮ ಸಿಗ್ತದೆ. ಬ್ಯಾಬೋರಿಂದ ಒಂದು 3 ಕಿಲೋಮೀಟರ್ ಭೂಕಂಪ ಆಗಿದೆ. ಈಗ ಒಂದು 4 ವರ್ಷದಿಂದ ಭೂಕಂಪ ಆಗ್ತಾ ಇದೆ. ಅದರ ನಂತರ ಅಡಿಗೆ 8 ಕಿಲೋಮೀಟರ್ ಅಲ್ಲೂ ಈಗ 4 ಜಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ಒಂದು ವಾರದ ಹಿಂದೆ ನದಿಯಲ್ಲಿ ಕೆಂಪು ನೀರು ಬರ್ತಾ ಇದೆ. ಹಾಗೆ ತಳಸಳಿ ಗುಡ್ಡ ಇಂಚಿನಲ್ಲಿ ಕುಸಿತ ಇದೆ. ಹಾಗೆ ಸೂರ್ಯಮನೆ ಅಲ್ಲಿ ವಿಷ್ಣುದಸ್ತರ ಪಕ್ಕದಲ್ಲಿ ಅಲ್ಲೂ ಕುಸಿತ ಇದೆ. ಹಾಗೆ ನೆಲ್ಲೂರು ಗುಡ್ಡ ಈ ವರ್ಷ ಮತ್ತೆ ಪಕ್ಕದಲ್ಲಿ ಕುಸಿದಿದೆ. ಹಾಗೆ ಗಬ್ಬೆ ಪಾರ್ಸಳಿದಲ್ಲಿ
ಅಲ್ಲಿಂದ ನಾವು ಹಣಗೆರೆಗೆ ಹೋಗುವಲ್ಲಿ ಮುಂದೆ ಡಬ್ಬೆ ಪಾಲಿಸಿದ್ದೆ, ಆ ಪಾರ್ಸ್ ಪಕ್ಕದಲ್ಲಿ ಕೂತಿದ್ದೆ, ಅಲ್ಲಿಂದ ಹರಿಯುವ ನೀರು ಕೆಂಪು ನೀರಾಗಿ ಬರ್ತಾ ಇದೆ. ಇಂಥ ಅನಾಹುತಗಳು ನಮಗೆ ಭಾಳ ಪಕ್ಕದಲ್ಲಿರೋದ್ರಿಂದ ನಮಗೆ ಭಯ ಹುಟ್ಟುತ್ತಾ ಇದೆ. ಮತ್ತು ಸುರಂಗ ಕೊರೆಯುವಾಗ ಅಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಮಾಡೋದ್ರಿಂದ ಭೂಮಿಯ ಸಡಿಲಿಕೆಯಾಗಿ ಹರಿಯುವ ನದಿಯು ಹರಿವು ಸಡಿಲವಾಗಿ ನೀರು ಸಣ್ಣ ಪ್ರಮಾಣದ ಬರ್ತಾ ಇದೆ. ಆವಾಗ ನಮ್ಗೆ ಬೇಕಾದಷ್ಟು ಪ್ರಮಾಣ ನೀರು ಸಿಗ್ತಾ ಇತ್ತು ನಮ್ಮ ಜಮೀನು ವಗೈರೆಗಳಿಗೆ. ನಮಗೆ ಸರ್ಕಾರದವರು 60 ಕುಟುಂಬಗಳಿಗೆ ಕೊಟ್ಟ ಜಮೀನಿನಲ್ಲಿ ನಾವು ಸಾಗುವಳಿ ಮಾಡ್ಕೊಂಡಿದ್ದು ಇವಾಗ ಈ ಪರಿಸರ ಸ್ಫೋಟಕದಿಂದ ಅಲ್ಲಿ ಒಳ ಹರಿವು ಕಡಿಮೆಯಾಗಿ ನಮ್ಮ ಜೀವನ ಕಳೀಲಿಕ್ಕೆ ಮತ್ತು ಈ ಹರಿವು ನೀರು ಕಡಿಮೆಯಿಂದ ಜೀವನ ಫಲವತ್ತತೆ ಸುಧಾರಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಮೇಲಿನ ಯೋಜನೆಗಳು ಅಭಿವೃದ್ಧಿ ಆಗುವುದರಿಂದ ಅತಿ ಸೂಕ್ಷ್ಮ ಪ್ರದೇಶ ಆಗಿದ್ದರಿಂದ ಅದು ಕಾಡು ಪ್ರಾಣಿಗಳ ಆವರಣ ಕಡಿಮೆ ಆಗುತ್ತಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ನಮಗೆ ಈ ಪಂಪ್ಸೆಟ್ ಸೂರಜ್ ಯೋಜನೆಗಳು ಬ್ಯಾಡ್ ಹೇಳೋದ್ರ ಬಗ್ಗೆ ನನ್ನ ಅನಿಸಿಕೆ ಇದೆ. ಇದೀಗ ನಮಗೆ ಬಹಳ ಅನಾನುಕೂಲತೆ ಆಗುವುದರಿಂದ ನಮ್ಮ ದಲಿತರ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಕೃಷಿ, ಮೀನುಗಾರಿಕೆ, ಟೂರಿಸಂ, ಈ 3 ಕೃಷಿ, ಮೀನುಗಾರಿಕೆ, ಟೂರಿಸಂ ಇದು ಉತ್ತರ ಕನ್ನಡದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರೋ ಉದ್ಯಮ. ಅದು 3ಕ್ಕೂ ಉಪಯೋಗ ಇಲ್ಲದಿರೋ ಈ ರೀತಿ ಪ್ರಾಜೆಕ್ಟ್ ಅನ್ನ ಮತ್ತೆ ಯಾಕೆ ತರಬೇಕು?